ಕೂದಲು ಉದುರು ಅಂತದಾಗಿರ್ಬೋದು, ಈ ರೀತಿ ಸಮಸ್ಯೆಗಳು ಏನೆಲ್ಲ ಮನೆಮದ್ದುಗಳನ್ನ ಮಾಡ್ಕೋಬಹುದು? ಒಂದು ಸ್ಪೆಷಲ್ ಎಣ್ಣೆ ತಯಾರಿಸ್ಕೊಳ್ಳಿಕ್ಕೆ ಹೇಳ್ತೇನೆ ನಾನು. ಆ ಭಾಗಕ್ಕೆ ಹಚ್ಚಿದ್ರಿಂದ ಅಲ್ಲಿ ಉದುರಿರೋ ಜಾಗದಲ್ಲಿ ಮತ್ತೆ ಕೂದಲು ಬರ್ತದೆ. ಒಂದು 100 ಗ್ರಾಮ್ನಷ್ಟು ಕರಿಬೇವಿನ ಎಲೆನ ರುಬ್ಬಿಟ್ಕೊಳ್ಳಿ. 1 ಲೀಟರ್ ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿ ಕುದಿಸ್ಬೇಕು. ಭೃಂಗರಾಜದ ಪುಡಿ ಸಿಗ್ತದೆ, ಅದನ್ನೇ ನೀರಲ್ಲಿ ಕಲಸಿ ರಾತ್ರಿ ಕಲಸಿ ಇಡಿ. ಇನ್ನು 6ನೇ ಮನೆ ಮದ್ದು ಅಂತ ಹೇಳಿದ್ರೆ, ಇನ್ನು ಈ ಕೂದಲುದ್ರೋ ಸಮಸ್ಯೆ ತುಂಬಾ ಜನಕ್ಕೆ ಕಾಣಿಸ್ಕೊಳ್ತಾ ಇದೆ. ಇವಾಗ ಬಕ್ತೆಲೆ ಆಗುವಂತದ್ದು, ಬಾಲ್ಡ್ನೆಸ್ ಅಂತ ಏನ್ ಹೇಳ್ತೀವಿ ಅದಾಗಿರ್ಬೋದು, ಕೂದಲು ಉದುರು ಅಂತದಾಗಿರ್ಬೋದು, ಈ ರೀತಿ ಸಮಸ್ಯೆಗಳು ಏನೆಲ್ಲ ಮನೆಮದ್ದುಗಳನ್ನ ಮಾಡ್ಕೋಬಹುದು? ನೋಡಿ, ಈ ಕೂದಲು ಉದುರುವ ಸಮಸ್ಯೆ ಮುಖ್ಯವಾಗಿ ನೆರೆ ಕೂದಲಿನ ಸಮಸ್ಯೆ ಇವಕ್ಕೆಲ್ಲ ಬರ್ಲಿಕ್ಕೆ ಮೂಲ ಕಾರಣ ಅಜೀರ್ಣ ಮಲಬದ್ಧತೆ. ಅದನ್ನ ಸರಿ ಮಾಡ್ಕೊಂಡ ಮೇಲೆ ಒಂದು ಸ್ಪೆಷಲ್ ಎಣ್ಣೆ ತಯಾರಿಸ್ಕೊಳ್ಳಿಕ್ಕೆ ಹೇಳ್ತೇನೆ ನಾನು. ಅದನ್ನ ಹೇಗೆ ತಯಾರಿಸ್ಕೋಬೇಕಂತ ಹೇಳಿದ್ರೆ, ಲೋಳೆ ಸರ ತೆಗೆದುಕೊಳ್ಳಿ, ಅದನ್ನ ಒಳಗಡೆ ಸೀಳಿ ಅದರ ಒಳಗಡೆ ಮೆಂತೆಕಾಳು ಹಾಕಿ ಒಂದು 4-5 ಲೋಳೆ ಸರ ತೆಗೆದುಕೊಂಡು ಒಂದು 4-5 ಎಸಳು ಅದರ ಒಳಗಡೆ ಅದನ್ನು ಹಾಕಿ ಮೆಂತೆಕಾಳು ಹಾಕಿ ಅದನ್ನು ಸ್ವಲ್ಪ ದಾರ ಸುತ್ತಿ ಇಟ್ಟುಬಿಡಿ. ಅದು 3-4 ದಿವಸಕ್ಕೆ ಮೊಳಕೆ ಬರ್ತದೆ. ಅದು ಮೊಳಕೆ ಬಂದಮೇಲೆ ಅದು ಸಣ್ಣ ಪೀಸ್ ಮಾಡಿಕೊಂಡು ಅದನ್ನು ಮಿಕ್ಸಿಗೆ ಹಾಕಿ ರುಬ್ಬಿಟ್ಕೊಳ್ಳಿ. ಅದರ ಪೇಸ್ಟ್ ಆಯಿತಾ. 2ನೇದು, ಅದರಲ್ಲಿ ಒಂದು 1/4 kg ಈರುಳ್ಳಿ ಪೇಸ್ಟನ್ನು ರುಬ್ಬಿಟ್ಕೊಳ್ಳಿ. ಮತ್ತೆ 3ನೇದೇನು ಅಂತ ಹೇಳಿದ್ರೆ, ಒಂದು 100 ಗ್ರಾಮ್ನಷ್ಟು ಕರಿಬೇವಿನ ಎಲೆನ ರುಬ್ಬಿಟ್ಕೊಳ್ಳಿ. ಆಮೇಲೆ 4ನೇದು ಏನು ಅಂತ ಹೇಳಿದ್ರೆ, ಒಂದು 100 ಗ್ರಾಮ್ನಷ್ಟು ದಾಸವಾಳದ ಎಲೆ ಮತ್ತು ಹೂವನ್ನು ಮಿಶ್ರಣ ಮಾಡಿ ಅದನ್ನು ರುಬ್ಬಿಟ್ಕೊಳ್ಳಿ. 4ನೇದು ಏನಂದರೆ, ಭೃಂಗರಾಜ ಸೊಪ್ಪು ಸಿಕ್ಕರೆ ಅದನ್ನು ಒಂದು 100 ಗ್ರಾಮ್ನಷ್ಟು ರುಬ್ಬಿಟ್ಕೊಳ್ಳಿ. ಅಥವಾ ಭೃಂಗರಾಜ ಸೊಪ್ಪು ಸಿಗಲಿಲ್ಲ ಅಂತ ಹೇಳಿದ್ರೆ ಭೃಂಗರಾಜದ ಪುಡಿ ಸಿಗ್ತದೆ, ಅದನ್ನೇ ನೀರಲ್ಲಿ ಕಲಸಿ ರಾತ್ರಿ ಕಲಸಿ ಇಡಿ. ಇನ್ನು 6ನೇ ಮನೆ ಮದ್ದು ಅಂತ ಹೇಳಿದ್ರೆ, ಈ ನೆಲ್ಲಿಕಾಯಿಯನ್ನು ಕೂಡ ಒಂದು 100 ಗ್ರಾಮ್ನಷ್ಟು ರುಬ್ಬಿ ಅದನ್ನು ಇಟ್ಕೊಳ್ಳಿ, ಪೇಸ್ಟ್ ಮಾಡಿ. ಈ 6 ಪದಾರ್ಥಗಳನ್ನು ರುಬ್ಬಿ ಇಟ್ಕೋಬೇಕು, ಈ ಪೇಸ್ಟನ್ನು. ಈ ಪೇಸ್ಟ್ಗಳನ್ನು ಏನು ಮಾಡ್ಬೇಕಂತ ಹೇಳಿದ್ರೆ, ಒಂದು 8 ಲೀಟರ್ ನೀರಲ್ಲಿ ಕುದಿಸ್ಬೇಕು. ಆ 8 ಲೀಟರ್ ನೀರು ಕುದ್ದು 2 ಲೀಟರ್ಗೆ ಇಳಿಬೇಕು. ಆಮೇಲೆ ಅದನ್ನು ಸೋಸಬೇಕು. ಆ ಕಷಾಯನ ಚೆನ್ನಾಗಿ ಹಿಂಡ್ಕೊಂಡು ಸೋಸ್ಕೋಬೇಕು. ಆ ಸೋಸಿರ್ತಕ್ಕಂಥ ಕಷಾಯವನ್ನು 1 ಲೀಟರ್ ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿ ಕುದಿಸ್ಬೇಕು. 2 ಲೀಟರ್ ಕಷಾಯನ ಅದು ಕುದ್ದು ಆ ಕಷಾಯದ ಆ ಔಷಧಿ ಸತ್ವ ಆ ಎಣ್ಣೆಯಲ್ಲಿ ಸೇರ್ತದೆ. ಆ ಎಣ್ಣೆಯನ್ನು ತಲೆಗೆ ಹಚ್ಚೋದ್ರಿಂದ ಭಾಳ ಅದ್ಭುತವಾಗಿ ಕೂದಲು ಉದ್ದ ಬೆಳಿತವೆ, ಶೈನಿಂಗ್ ಆಗ್ತವೆ, ಮತ್ತು ನೆರೆ ಕೂದಲಿನ ಸಮಸ್ಯೆಗಳು ಬರೋದಿಲ್ಲ, ತಲೆಯಲ್ಲಿ ಹೊಟ್ಟಾಗೋ ಸಮಸ್ಯೆ ಬರೋದಿಲ್ಲ, ಕೂದಲಿನ ಸರ್ವ ಸಮಸ್ಯೆಗೆ ಇದು ಪರಿಹಾರ ಅಂತ ಹೇಳ್ಬೋದು. ಇನ್ನು ಅಲೋಪೇಶಿಯಾ ಆಗಿರ್ತಲ್ಲ, ಅದತ್ತು ತಿಗಳು ತಿಂದಿರ್ತದೆ, ಅಂಥವ್ರು ಏನು ಮಾಡಬೇಕಂದ್ರೆ, ಕಾಳು ಮೆಣಸನ್ನು ಚೆನ್ನಾಗಿ ಅರೆದು ಅದನ್ನು ಕೊಬ್ಬರಿ ಎಣ್ಣೆಯಲ್ಲಿ ಮಿಶ್ರಣ ಮಾಡಿ ಆ ಭಾಗಕ್ಕೆ ಹಚ್ಚೋದ್ರಿಂದ ಅಲ್ಲಿ ಉದುರಿರೋ ಜಾಗದಲ್ಲಿ ಮತ್ತೆ ಕೂದಲು ಬರ್ತದೆ. ಇನ್ನು 2ನೇದಂದರೆ, ಈ ಚಿತ್ರಮೂಲ, ಜಟಾಮಾಸಿ ಮತ್ತು ಭೃಂಗರಾಜ ಈ 3 ಪುಡಿಗಳನ್ನ ಸಮ ಪ್ರಮಾಣದ ಸೇರಿಸ್ಕೊಂಡು ಅದನ್ನು ನಿಂಬೆಹಣ್ಣಿನ ರಸದಲ್ಲಿ ಮಿಶ್ರಣ ಮಾಡಿ ತಲೆಗೆ ಹಚ್ಚೋದ್ರಿಂದ ಕೂಡ ಒಂದು 8 ದಿನದಲ್ಲಿ ಎಲ್ಲಿ ಉದುರುತ್ತದಲ್ಲ ಅಲ್ಲೆಲ್ಲ ಮತ್ತೆ ಕೂದಲು ಬರಲಿಕ್ಕೆ ಶುರುವಾಗುತ್ತೆ. ಇದು ಕೂದಲು ಉದುರೋ ಸಮಸ್ಯೆಗೆ ಅದ್ಭುತವಾಗಿರ್ತಕ್ಕಂಥ ಮನೆಮದ್ದುಗಳು. ಮತ್ತಷ್ಟು ಆಯುರ್ವೇದ ಹಾಗೂ ಯೋಗ ಹೆಲ್ತ್ ಟಿಪ್ಸ್ಗಾಗಿ ಶ್ರೀಗಂಗಾ ಯೋಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಮಿಸ್ ಮಾಡದೆ ಫಾಲೋ ಮಾಡಿ.